ಮಾಡ್ತಾರಲ್ಲ ಅದು ತುಂಬಾ ಇಷ್ಟ. ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಎಲ್ಲಾರನ್ನು ದೊಡ್ಡವ್ರನ್ನ ಕೇಳ್ಕೊಂಡು ಮಾಡಿ ಅನ್ನೋದು ಒಂದ್ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ. ಫ್ರೆಂಡ್ಶಿಪ್, ತಂದೆಗೆ ಹೆಂಗ್ ಗೌರವ ಕೊಡ್ಬೇಕು ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿ ಸರ್ ಮೂವಿ ದಯವಿಟ್ಟು ನೋಡಿ. ಮಿಸ್ ಮಾಡ್ಕೊಂಡವರು ತುಂಬಾ ಮಿಸ್ ಮಾಡ್ಕೊಂತೀರಾ. ಸೂಪರ್ ತುಂಬಾ ಚೆನ್ನಾಗಿದೆ ಸರ್. ಹಳೆ ಬಂದ್ಬಿಡ್ತು ನಮ್ಗೆ. ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ ಆಗಿನ ಕಾಲದಲ್ಲಿ ಶಿವರಾಜ್ ಕುಮಾರ್ ರಮೇಶ್ ಅವ್ರದ್ದು ನಮ್ಮರ ಮುಂದರ ಸಿನಿಮಾ ನೋಡಿದಿರಾ? ಚಂದ್ರಮುಖಿ ಪ್ರಾಣಸಖಿ ನೋಡಿದಿರಾ? ಅದೇ ತರ ಒಂದು ಫಿಲ್ಮ್ ಬರುತ್ತೆ ಕನ್ನಡ ಸಿನಿಮಾನ ಅಂತ ನೀವು ಅನ್ಕೊಂತೀರ. ಅಷ್ಟು ಅದ್ಭುತವಾಗಿ ಯಾವ್ದೇ ಭಾಷೆ ಕಮ್ಮಿ ಇಲ್ಲ. ಹೀರೋಯಿನ್ ಆಗ್ಲಿ ಎಲ್ಲರಲ್ಲಿ ತುಂಬಾ ಅದ್ಭುತವಾಗಿ ಕಾಮಿಡಿಯಿಂದ ಹಿಡಿದು ಒಳ್ಳೆ ಕನ್ನಡ ಪಿಕ್ಚರ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂಜರಿಗೆ ಬಂದು ಸಿನಿಮಾ ನೋಡಿ ಸರ್. ಥ್ಯಾಂಕ್ ಯು. ಹೀರೋ ಆಕ್ಟಿಂಗ್ ಅಮೇಜಿಂಗ್ ಸರ್. ಫಸ್ಟ್ ಹೀರೋ ಫಸ್ಟ್ ಪಿಕ್ಚರ್ ಅಂತ ಅನ್ಸೋದೇ ಇಲ್ಲ. ಅದ್ರಲ್ಲಿ ಹೆಣ್ಮಕ್ಳು ಮಾಡಿದಲ್ಲ ಹೀರೋಯಿನ್, ಅವ್ರನ್ನ ಆಕ್ಟಿಂಗ್ ನೋಡಕ್ಕೆ ಬರ್ಬೇಕು. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ಬಂದು ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಎಲ್ಲರೂ ಚೆನ್ನಾಗಿ ಚೆನ್ನಾಗಿತ್ತು ಪಿಕ್ಚರ್. ಇವಾಗ ಫ್ರೆಂಡ್ಶಿಪ್ ಚೆನ್ನಾಗಿತ್ತು, ಅಪ್ಪ ಮಗನ ಬಾಂಧವ್ಯ ಚೆನ್ನಾಗಿತ್ತು. ಇವಾಗ ಜನರೇಷನ್ ನೋಡುವಂತ ಪಿಕ್ಚರ್. ಇವಾಗ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದೇ ನಾವು ಇವಾಗ ಜನರೇಷನ್ ಚೆನ್ನಾಗಿತ್ತು. ನಮ್ಮಂತ ನೋಡ್ಬೋದು. ಅಪ್ಪ ಮಗನ ಬಾಂಧವ್ಯ, ನಮ್ಮ ಮಕ್ಕಳ ಬಾಂಧವ್ಯ ಹೇಗಿದೆ ಗೊತ್ತು, ಮಕ್ಳಿಗೆ ಗೊತ್ತಾಗ್ಬೇಕು. ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ನಾವು. ಇಬ್ರು ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಹೀರೋ ಒಳ್ಳೆ ಚೆನ್ನಾಗಿ ಒಳ್ಳೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಮೂವಿ ಆಗಿತ್ತು. ಚೆನ್ನಾಗಿದೆ ಸರ್. ಚೆನ್ನಾಗಿತ್ತಾ? ಮೂವಿ ಆಗಿತ್ತು. ಚೆನ್ನಾಗಿದೆ ಬ್ರೋ ಫಿಲಮ್. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬನ್ನಿ ನೋಡಿ. ಚೆನ್ನಾಗಿದೆ ಫಿಲಮ್. ಆಕ್ಟಿಂಗ್ ಎಲ್ಲ ಹೇಗಿತ್ತು? ಆಕ್ಟಿಂಗ್ ಎಲ್ಲ ಹೇಗಿತ್ತು ನಿಮಗೆ? ಕ್ಲೈಮ್ಯಾಕ್ಸ್ ಆಕ್ಟಿಂಗ್ ಎಲ್ಲ ಸಗದಾಗಿತ್ತು. ಹೀರೋಯಿನ್ ಕಾಮಿಡಿ ಎಲ್ಲ ಹೇಗಿತ್ತು? ಕಾಮಿಡಿ ಬರುತ್ತೆ. ಒಳ್ಳೆ ಸ್ಟೋರಿ ಇದೆ. ಫಸ್ಟ್ ಆಫ್ ಸೆಕೆಂಡ್ ಆಫ್ ಎಂಗೇಜಿಂಗ್ ಆಗಿತ್ತು ನಿಮಗೆ? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಓಕೆ ಬರೋ ನಿಮ್ಗೆ ಅದೇ ಕ್ಲೈಮ್ಯಾಕ್ಸ್ ಅಂತ ಇದೆ. ಸ್ಟೋರಿ ಚೆನ್ನಾಗಿದೆ. ಪೂರ್ತಿ ನಗಿಸ್ತಾರೆ. ಕ್ಲೈಮ್ಯಾಕ್ಸ್ ಸ್ವಲ್ಪ ಬೇಜಾರಾಗುತ್ತೆ. ಚೆನ್ನಾಗಿದೆ. ಔಟ್ ಆಫ್ 5 ಎಷ್ಟು ಕೊಡ್ತೀರಾ ಸರ್? ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ತುಂಬ ಮೂವಿಯಲ್ಲಿ? I think it was excellent acting, the chemistry Okay. between the actors and the Okay. and the storyline is nice. It's quite funny. It's got emotional tugs as well, and it's got a good message. So I think it well done. Sir, how is the concept? New concept is there? It's a new concept. It's a different concept. I think as a society we are evolving into various things, and we see all this around us. Yeah. So I think how those come together, how the younger generation thinks about these, how the society accept things of that, or what they think the society should be doing. There is a new concept. So I think it's a good message, but it still carries a good message. It still carries family requirements in it. So overall I think it's balanced, well balanced. Okay sir, thank you. ತುಂಬಾನೇ ಚೆನ್ನಾಗಿತ್ತು. ಒಂದು ವಿಭಿನ್ನ ಪ್ರಯತ್ನ. ರಕ್ಷಿತ್ ಅವರು ನಮ್ಮ ಚಂದನವನಕ್ಕೆ ಒಳ್ಳೆ ರೀತಿಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆ ಯಶಸ್ಸು ಕಾಣ್ತಾರೆ ಅಂತ ನಿರೂಪಣೆ. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಟೀಮ್ಗೆ ಹಾಗೂ ಎಲ್ಲ ತಂಡದವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಎಲ್ಲ ಸೂಪರ್ ಆಗಿದೆ. ಕಣ್ಣಲ್ಲಿ ನೀರು ಬರ್ತಿದೆ. ಚೆನ್ನಾಗಿದೆ ಮಾಡಿದ್ದಾರೆ. ಮಾತು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೊಸ ಕಾದಾಟ ಸರ್ ಇದು 3 ಜನದ್ದು. ಸರ್ ಮೂವಿ ಹೇಗಿದ್ದಣ್ಣ ಮೂವಿ ತುಂಬ ಚೆನ್ನಾಗಿದೆ. ಹೀರೋ ರಕ್ಷಿತ್ ಅಂದ್ಬಿಟ್ಟು ನಮ್ಮ ಚೈಲ್ಡ್ಹುಡ್ ಫ್ರೆಂಡು. ಸೊ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ತುಂಬ ನಗಿಸುತ್ತೆ. ಸೆಕೆಂಡ್ ಹಾಫ್ ಎಮೋಷ್ನಲ್ ತೊಗೊಂಡೋಗಿದ್ದಾರೆ. ಎಲ್ಲ ತಂದೆ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟು, ಡೈಲಾಗ್ಸ್ ತುಂಬ ಇಷ್ಟ ಆಯ್ತು ನನಗೆ. ಮ್ಯೂಸಿಕ್ ಡೈಲಾಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನಮ್ಮ ಫ್ರೆಂಡ್ಸ್ ಕಡೆಯಿಂದ ಆಲ್ ದ ಬೆಸ್ಟ್ ರಕ್ಷಿತ್, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸೊ ಒಳ್ಳೆ ಸಿನಿಮಾ ಅವತ್ತು ಸೋಲ್ಬಾರ್ದು. ಕನ್ನಡ ಸಿನಿಮಾ ಅವತ್ತು ಸೋಲ್ಬಾರ್ದು. ಎಲ್ಲರೂ ಕನ್ನಡ ಪ್ರೇಕ್ಷಕರು ಬಂದು ದಯವಿಟ್ಟು ಈ ಮೂವಿನ ಪ್ರೋತ್ಸಾಹಿಸಿ. ಮೂವಿನ ಸೋಲಕ್ಕೆ ಬಿಡ್ಬಿಡಿ. ದಯವಿಟ್ಟು ಈ ಮೂವಿನ ಗೆಲ್ಲಿಸಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್.